ನಿಧಾನ, ಏನ್ ಫಾಸ್ಟ್ ಆಗಿ ನಡೀತಿರಲ್ಲ, ನಿಧಾನ ನೋಡಿ. ಇದಕ್ಕಿಂತ ಸ್ಲೋ ಆಗಿ ನಡಿಬೇಕು. ಹೌದು. ಅಯ್ಯೋ ದೇವ್ರೆ, ನೀವು ಬಿಡಿ, ನಾನು ಹೋಗಿ ಮಲ್ಕೋತೀನಿ. ಬಿಡಿ. ಸುಮ್ನೆ ಯಾಕೆ ನಂಗೆ ಟೆನ್ಷನ್ ಕೊಡ್ತೀರಾ? ಆರಾಮಾಗಿ ಬನ್ನಿ. ನನ್ಗೇನು ಆಗಿಲ್ಲ. ಕೂತ್ಕೊಳ್ಳಿ. ಇನ್ಮೇಲೆ ನೀವು ಆಮೇಲೆ ನಡೆದಂಗೆ ನಡಿಬೇಕು, ಅರ್ಥ ಆಯ್ತಾ? ಹಾ, ಗುಡ್. ಗೌತಮ್ ಅವರೇ, ಪ್ರೆಗ್ನೆಂಟ್ ನಾನಾದ್ರೂ ಹೆರಿಗೆ ನೋವು ನಿಮ್ಗಾಗುತ್ತೆ ಅಂತ ನನ್ಗನ್ಸುತ್ತೆ. ಮಾಡೋದು ನೋಡಿದ್ರೆ ಪ್ರೆಗ್ನೆಂಟ್ ನಾನಾ ಅಥವಾ ನೀವಾ ಅಂತ ಡೌಟ್ ಆಗುತ್ತೆ ನನಗೆ. ಆಕ್ಚುಲಿ ಪ್ರೆಗ್ನೆನ್ಸಿ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಗಂಡು ಮಕ್ಳಿಗೂ ಸಂಬಂಧಪಟ್ಟಿದ್ದು. ಇದರಲ್ಲಿ ನಮ್ಮ ಪಾಲು ಇದೆ. ನೀವು ಮಗುನ ಹೊಟ್ಟೆಲಿ ಹೊರಬೋದು, ಆದರೆ ನಾವು ತಾಯಿ ಮಗು ಅವ್ರನ್ನ ಜೋಪಾನ ಮಾಡೋ ಜವಾಬ್ದಾರಿನ ನಮ್ಮ ಮನಸ್ಸಿನಲ್ಲಿ ಹೊರ್ತೀವಿ. ನಮ್ದೊಂಥರ ಮೆಂಟಲ್ ಪ್ರೆಗ್ನೆನ್ಸಿ. ಮೆಂಟಲ್ ಪ್ರೆಗ್ನೆನ್ಸಿನ? ಇದ್ಯಾವ್ದಿದು ಹೊಸ ವರ್ಡು? ನಾವು ಹೆರಿಗೆ ನಾವು ನಮ್ಮ ಮನಸ್ಸಿನಲ್ಲಿ ಅನುಭವಿಸ್ತಾ ಇರ್ತೀವಲ್ಲ, ಅದೊಂಥರ ವರ್ಚುವಲ್ ಪ್ರೆಗ್ನೆನ್ಸಿ. ಕಣ್ಣಿಗೆ ಕಾಣಲ್ಲ. ಆ ನೋವನ್ನ ಅನುಭವಿಸಿದವ್ರಿಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ. ಎಲ್ಲ ಗಂಡಸರು ಹೀಗಿರಲ್ಲ. ಇದೆಲ್ಲ ಹೆಣ್ಮಕ್ಳ ಕರ್ಮ, ಅವ್ರ ಹಣೆ ಬರಹ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇದ್ಬಿಡ್ತಾರೆ. ಆದ್ರೆ ಮಜಾ ಏನ್ ಗೊತ್ತಾ, ಮಗು ಆಚೆ ಬರ್ತಿದ್ದಂಗೆ ಸರ್ ನೇಮ್ ಮಾತ್ರ ಗಂಡಸಿದ್ರೆ ಇರುತ್ತೆ. ನನಗೂ ಈ ಪ್ರಶ್ನೆ ಬಹಳ ದಿವಸದಿಂದ ಕಾಡ್ತಾ ಇದ್ದೀರಿ. ನಾವು ಎಷ್ಟೇ ಮುಂದುವರೆದಿದ್ರು ಇದು ಮಾತ್ರ ಚೇಂಜ್ ಆಗಿಲ್ಲ. ಹೇರೋಳು ಅಮ್ಮ, ಹೆಸರು ಮಾತ್ರ ಅಪ್ಪಂದು. ಬಟ್ ಹಾಗಂತ ನಾವೇನು ಗಂಡು ಮಕ್ಳು ಕಡಿಮೆ ಇಲ್ಲ. ನಮಗೆ ನಮ್ಮದೇ ಆದ ತಲೆನೋವುಗಳಿರುತ್ತೆ, ತಾಪತ್ರೆಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅದಕ್ಕೋಸ್ಕರ ಏನೇನೋ ಸರ್ಕಸ್ ಮಾಡ್ತೀವಿ. ಬಟ್ ಮಗು ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ ತುಂಬಾನೇ ಇರುತ್ತೆ. ಇಲ್ಲಿ ಬಿಡಿ, ಮಕ್ಕಳ ಹೆಸರಲ್ಲಿ ನಮಗ್ ಜಾಗ ಇಲ್ಲದೆ ಇದ್ರೆ ಏನಂತೆ? ಈ ಸೊಸೈಟಿನೇ ನಮಗ್ ದೇವರನ್ನು ಪಟ್ಟ ಕೊಟ್ಟಿದೆ. ಮಕ್ಕಳನ್ನ ಹೆತ್ತು ನಾವು ದೇವರಾಗೋಗ್ಬಿಡ್ತೀವಿ. ಆದ್ರೆ ಪಾಪ ಗಂಡಸರಿಗೆ ಅದೃಷ್ಟ ಇಲ್ವಲ್ಲ. ನೀವು ದೇವರಾದ್ರೆ ನಿಮ್ಮನ್ನ ಹೊರತಿಯಲ್ಲ ನನಗೆ ಅದರಲ್ಲೇ ತೃಪ್ತಿ ಇದೆ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಕ್ಕಿಂತ ಚೆನ್ನಾಗಿರಬೇಕು, ಹೊಂದ್ಕೊಂಡು ಹೋಗ್ಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೆ ಕಣ್ರಿ, ನೀವು ಕಂಡ್ರೆ ನನ್ಗೆ ಅಷ್ಟು ಇಷ್ಟ. ನೀವು ಮಾತ್ರ ಈ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಗಂಡ ಸಿಕ್ಕಿರೋದು ನನ್ನ ಅದೃಷ್ಟ ಪ್ಲಸ್ ಪುಣ್ಯ. ಸೇಮ್ ಟು ಸೇಮ್, ನಂದು ಅದೇ ಮಾತು. ನಿಮ್ಮಂತ ಹೆಂಡತಿ ಸಿಕ್ಕಿರೋದಕ್ಕೆ ನಾನು ತುಂಬಾನೇ ಲಕ್ಕಿ. ಥ್ಯಾಂಕ್ ಯು. ಆದ್ರೂ ತರ ಖುಷಿ ಆಗುತ್ತೆ. ನೀವು ಈ ತರ ಹೊಟ್ಟೆ ಬಿಟ್ಕೊಂಡು ಓಡಾಡೋದು ನೋಡ್ತಾ ಇದ್ರೆ ಏನೋ ಒಂಥರ ಆನಂದ. ಯಾಕೆ, ನಾನು ನಿಮ್ ಕಂಪ್ನಿ ಕೊಡ್ತೀನಂತಾನಾ? ಏನ್ ಹೇಳ್ತಾ ಇದ್ದೀರಾ? ನಾನು ಹಾಗೆ ಸುಮ್ಮನೆ ತಮಾಷೆ ಹೇಳ್ದೆ. ನೀವು ಈ ರೀತಿ ಓಡಾಡೋದು ನೋಡಿದ್ರೆ ಬಹಳ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮುದ್ದು ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಇತ್ತೀಚೆಗೆ ನೀವು ಮುದ್ದೆ ಮಾಡಲ್ಲಪ್ಪ. ಹಲೋ ಮೇಡಮ್,